ಅವಾಂತರ ಸೃಷ್ಟಿಸಿದ ವರ್ಷದ ಮೊದಲ ಮಳೆ, ಗುಡುಗು ಸಮೇತ ಆಲಿಕಲ್ಲು ಮಳೆ. ಗಾಳಿ ಮಳೆಗೆ ದ್ರಾಕ್ಷಿ, ಉರುಳಿಬಿದ್ದ ವಿದ್ಯುತ್ ಕಂಬಗಳು, ತೆಂಗಿನ ಮರಗಳು, ಲಕ್ಷಾಂತರ ರೂಪಾಯಿಗಳ ದ್ರಾಕ್ಷಿ, ದಾಳಿಂಬೆ ನಷ್ಟ. ಒಂದೇ ದಿನಕ್ಕೆ ಸುಸ್ತು ಹೊಡೆದು ಹೋದ ರೈತಾಪಿ ವರ್ಗ. ನಿನ್ನೆ ಸಂಜೆ ಬಿದ್ದ ವರ್ಷದ ಮೊದಲ ಆಲಿಕಲ್ಲು ಮಳೆ, ಗುಡುಗು ಸಮೇತ ಮಳೆಗೆ ವಿದ್ಯುತ್ ಕಂಬಗಳ ಮೇಲೆ ಉರುಳಿ ಬಿದ್ದ ತೆಂಗಿನ ಮರಗಳು, ವಿದ್ಯುತ್ ಕಂಬಗಳು ಮುರಿದು ದ್ರಾಕ್ಷಿ ತೋಟದ ಮೇಲೆ ಬಿದ್ದು, ಇನ್ನೇನು 20 ದಿನಕ್ಕೆ ಕಟಾವಿಗೆ ಬರಬೇಕಿದ್ದ ದ್ರಾಕ್ಷಿ ತೋಟ ನೆಲಕ್ಕುರುಳಿ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದೆ. ಬಿದ್ದ ಮಳೆ ನೀರಿಗೆ ಭೂಮಿ ಅಷ್ಟೊಂದು ನೆನಿತೋ ಇಲ್ವೋ, ಗುಡುಗು ಗಾಳಿ ಮಳೆಗೆ ರೈತನಂತೂ ತರಗಟ್ಟಿ ಹೋಗುವಂತೆ ಮಾಡಿದೆ. ತಡ್ಕೊಳಕ್ಕಾಗ್ತಿಲ್ಲ, ಯಾವಾಗ ಮಳೆ ಬಂದು ಭೂಮಿ ತಂಪಾಗುತ್ತೋ ಅಂತ ಗೊಣಗಿಕೊಳ್ತಿದ್ದಂತೆ ನಿನ್ನೆ ಸಂಜೆ ಕರುಣಿಸಿದ. ಆದ್ರೆ ಬಂದ ಮಳೆ ಭೂಮಿಯನ್ನ ಅದೆಷ್ಟು ತಂಪು ಮಾಡ್ತೋ ಗೊತ್ತಿಲ್ಲ. ಮಳೆ ಆರ್ಭಟ, ಗುಡುಗು ಮಿಂಚು ಬೀಸಿದ ಗಾಳಿಗೆ ರೈತನು ಬೆಳೆದ ದ್ರಾಕ್ಷಿ, ದಾಳಿಂಬೆ, ಗುಲಾಬಿ ತೋಟ, ವಿದ್ಯುತ್ ಕಂಬಗಳು ಬಿದ್ದು ಹೈರಾಣು ಮಾಡಿದ್ದಂತೂ ಸತ್ಯ. ಮೋಡಗಳ ಡಿಕ್ಕಿಯಿಂದ ಉಂಟಾದ ಕಿಡಿ, ಮಿಂಚಿನ ರೂಪದಲ್ಲಿ ತೆಂಗಿನ ಮರಕ್ಕೆ ಅಪ್ಪಳಿಸಿದ ರಭಸಕ್ಕೆ ಹಸಿ ಮರವೇ ದಗದಗನೆ ಉರಿತಿದ್ದ ದೃಶ್ಯ ಶಿಡ್ಲಘಟ್ಟದಲ್ಲಿ ನಡೆದಿದ್ದು, ನಿನ್ನೆ ನೋಡಿದ್ರೆ ಅದೇ ವೇಳೆ ಚಿಕ್ಕಬಳ್ಳಾಪುರ ಹೊರವಲಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗಿರುವ ಪೂಜನಹಳ್ಳಿ ಶೇಖರ್ ಬಿನ್ ಗೋಪಾಲಪ್ಪನವರ ದ್ರಾಕ್ಷಿ ತೋಟದ ಮೇಲೆ ಪಕ್ಕದ ಗುಲಾಬಿ ತೋಟದಲ್ಲಿದ್ದ ಭಾರಿ ಗಾತ್ರದ ತೆಂಗಿನ ಮರ ಉರುಳಿ ಬಿದ್ದಿದ್ದರಿಂದ 4-5 ವಿದ್ಯುತ್ ಕಂಬಗಳು ಸಮೇತ ಬಿದ್ದಿದ್ದರಿಂದ ಇನ್ನೇನು 20 ದಿನಗಳಲ್ಲಿ ಕಟಾವಿಗೆ ಬರಬೇಕಿದ್ದ ದ್ರಾಕ್ಷಿ ಮಣ್ಣು ಪಾಲಾಗಿದೆ. ದ್ರಾಕ್ಷಿ ಚಪ್ಪರ ಕೂಚಗಳು ನೆಲಕ್ಕುರುಳಿವೆ. ಇದೇ ತೋಟದಲ್ಲಿ ವಾಸದ ಮನೆಯೂ ಇದೆ. ಆ ಸಮಯಕ್ಕೆ ವಿದ್ಯುತ್ ಇಲ್ಲದ ಕಾರಣ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ದ್ರಾಕ್ಷಿ ಬೆಳೆ ಮಾಲೀಕ ಮಾತ್ರ ತನ್ನದಲ್ಲದ ತಪ್ಪಿಗೆ ಲಕ್ಷಾಂತರ ರೂಪಾಯಿಗಳ ನಷ್ಟ ಹೊಂದಿದ್ದು, ಇದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಅಂತ ತಿಳಿದೆ ಕೈ ಮೇಲೆ ತಲೆ ಹೊತ್ತು ಕೂರುವಂತಾಗಿದೆ ಅಂತ ಪೂಜನಹಳ್ಳಿ ಈ ನಮ್ಮ ಗ್ರಾಮದಲ್ಲಿರೋ ಗೋಪಾಲಪ್ಪ ಮತ್ತು ಶೇಖರ್ ಅಂತ, ಗೋಪಾಲಪ್ಪನ ಮಗ ಅವರು ಶೇಖರ್ ಅಂತ. ಅವರು ಪಾಪ ಸಣ್ಣ ರೈತರು ಏನೋ ಇರೋದ್ರಲ್ಲಿ ಏನೋ ನಾವು ಬೆಳಿಬೇಕು ಅಂತ ಹೇಳ್ಬಿಟ್ಟು ಸಾಲ ಪಾಲ ಮಾಡ್ಕೊಂಡು ಏನೋ ದ್ರಾಕ್ಷಿ ಅಂತ ಹಾಕ್ಕೊಂಡಿದ್ರು. ಇದರಲ್ಲಿ ಏನು ಅವರು ವರ್ಷಕ್ಕೆ ಒಂದೇ ಬೆಳೆನೇ ಬರೋದು. ವರ್ಷದಿಂದ ಅದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕಿ ಬಂದಿರ್ತಾರೆ. ಹಾಗಾಗಿ ಇವಾಗೇನು 1 ತಿಂಗಳಲ್ಲಿ ಕಟಾವು ಬರ್ತಿತ್ತು. ಆ ಕಟಾವು ಬರೋ ಟೈಮಲ್ಲಿ ರಾತ್ರಿ ಮಳೆ ಗಾಳಿ ಏನು ವಿಪರೀತ ಆನೆಕಲ್ಲು ಸಮೇತ ಬಿದ್ದು ಈ ಬೆಳೆ ಪಾಪ ಅವ್ರಿಗೆ ಜಾಸ್ತಿ ಅನ್ಯಾಯ ಆಗಿದೆ. ಅದು ಯಾವ ಥರ ಅಂದರೆ, ತೆಂಗಿನ ಮರ ಪಕ್ಕದ ತೋಟದಲ್ಲಿ ಅವರು ಬೆಳೆಸ್ಕೊಂಡಿದ್ದಂಥ ಮರ ಇವ್ರ ತೋಟದ ಮೇಲೆ ಬಂದು ಬಿದ್ದಿದೆ. ಅದು ಬಿದ್ದಿದ್ದರಿಂದ ಪಾಪ ದ್ರಾಕ್ಷಿ ಜಾಸ್ತಿ ಅವ್ರಿಗೆ ಅನ್ಯಾಯ ಆಗಿರೋದ್ರಿಂದ ಅದು ಕೂಡ ಏನು ವಿದ್ಯುತ್ ಕಂಬಗಳ ಮೇಲೆ ಬಿದ್ದು, ವಿದ್ಯುತ್ ಕಂಬಗಳು 3-4 ಕಂಬ ಮುರಿದು ವೈರೆಲ್ಲ ಕಟ್ಟಾಗಿ ದ್ರಾಕ್ಷಿ ಮೇಲೆ ಬಿದ್ದಿದೆ. ಪಾಪ ಅವರು ಸಾಲ ಪಾಲ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಾನು KB ಇವ್ರಿಗೆ ಮನವಿ ಮಾಡೋದೇನೆಂದರೆ, KB ಕಂಬಗಳು ಅದನ್ನು ಸರಿಪಡಿಸ್ಕೊಟ್ಟು ಅದನ್ನು ಬೇಗ ಅದು ತೆರವುಗೊಳಿಸ್ಕೊಂಡ್ರೆ ಪಾಪ ಇವ್ರು ಇರೋದನ್ನಾದ್ರೂ ಅದನ್ನು ರೆಡಿ ಮಾಡ್ಕೊಂಡು ಇರೋದನ್ನಾದ್ರೂ ಇದು ಮಾಡ್ಕೊತಾರೆ ಅನ್ನೋದು ನಮ್ಮಿದು. ಅದು ಇನ್ನೊಂದೇನಪ್ಪ ಅಂದರೆ, ಇದು ಕರೆಂಟ್ ಇಲ್ದಿರೋ ಕಾರಣದಿಂದ ಯಾರಿಗೂ ಏನೂ ಹಾನಿ ಆಗಿಲ್ಲ. ಬಟ್ ಅದರಲ್ಲಿ ಏನೋ ಅಕಸ್ಮಾತು ಡೇಯಲ್ಲಿ ಆಗಿದ್ದಿದ್ರೆ ಜನ ಸಂಪರ್ಕದಲ್ಲಿ ಇರ್ತಾಯಿದ್ರು, ತೋಟದಲ್ಲೇ ಕೆಲಸ ಕೂಡ ಮಾಡ್ಕೊಂಡಿರ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಮನೆಗಳು ಇಲ್ಲೇ ಪಕ್ಕದಲ್ಲಿದೆ, ಜನನೂ ಓಡಾಡ್ತಿರ್ತಾರೆ, ತೋಟದಲ್ಲಿ ಓಡಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಏನೋ ಆಗಿದ್ದಿದ್ರೆ ಜನಗಳಿಗೆ ಜಾಸ್ತಿ ಪಾಪ ಇದಾಗಿ ಪ್ರಾಣ ಹಾನಿ ಆಗಿರೋದು. ಆ ಥರದ್ದೇನು ಪ್ರಾಣ ಹಾನಿ ಏನು ಆಗಿಲ್ಲ. ಕರೆಂಟಿಂದ ಏನು ಯಾರಿಗೂ ಏನು ತೊಂದರೆ ಆಗಿಲ್ಲ. ಬೆಳೆ ಹಾನಿ ಆಗಿದೆ. ಅದರದ್ದು ಏನೋ ಪಾಪ ಅವರು ಸಾಲ ಪಾಲ ಮಾಡ್ಕೊಂಡಿರೋದ್ರಿಂದ ಅವ್ರಿಗೇನನ್ನ ಒಂದು ಪರಿಹಾರ ನಮ್ಮ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಪರಿಹಾರ ಕೊಡಬೇಕು ಅಂತೇಳಿ ನಾನು ಇದು ಮಾಡ್ಕೊಳ್ತೀನಿ. ಇನ್ನು ಇದೇ DC ಕಚೇರಿ ಹಿಂಭಾಗದಲ್ಲಿರುವ ಅಡವಿಗೊಲ್ಲರಹಳ್ಳಿಯಲ್ಲೂ ಗ್ರಾಮದ ರೈತ ದಯಾನಂದ ಹಾಗೂ ರಾಮಚಂದ್ರಪ್ಪ ಅನ್ನೋರು 1 ಎಕರೆ ದ್ರಾಕ್ಷಿ ಆಲಿಕಲ್ಲು ಮಳೆಗೆ ಬಾಯಿ ಬಿಟ್ಕೊಂಡಿದೆ. ಇನ್ನು ಹೂವು ಅರಳುತ್ತಿರುವ ದಾಳಿಂಬೆಗೂ ಸರಿಯಾಗಿ ಹೊಡೆತ ಬಿದ್ದಿದೆ. ರೋಸಾ ಹೂವಿನ ಗಿಡಗಳು ಬುಡಮೇಲಾಗಿ ಕಿತ್ತು ಬಂದಿವೆ. ಬಾಳೆ ತೋಟ ಬಾಗಿ ಹೋಗಿದೆ. ಇಡೀ ತಾಲೂಕಿನಾದ್ಯಂತ ಆಗಿರುವ ನಷ್ಟದ ಪೂರ್ಣ ಲೆಕ್ಕವನ್ನ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳೇ ಕೊಡಬೇಕಾಗಿದೆ. ಆಗಿರುವ ಲಕ್ಷಾಂತರ ರೂಪಾಯಿಗಳ ನಷ್ಟಕ್ಕೆ ಜಿಲ್ಲಾಡಳಿತ ಎಷ್ಟು ಪರಿಹಾರ ಕೊಡುತ್ತೋ ನೋಡಬೇಕು. ಒಟ್ನಲ್ಲಿ ತೆಲುಗಿನ ಗಾದೆ ಮಾತಿನಂತೆ ರೈತಕಿ ಪಂಡಿನ ಕರುವೆ ಎಂಡಿನ ಕರುವೆ ಅನ್ನುವಂತಾಗಿದ್ದು, ಮಳೆ ಬೇಕು, ಆದರೆ ಅದೇ ಮಳೆಯಲ್ಲಿ ಕೊಚ್ಚಿ ಹೋಗುವಂತೆ ಮಳೆ ಬೇಡ ಅಲ್ವಾ. ಗ್ರಾಮದಲ್ಲಿ ನಾವು ನಿವಾಸಿ ಆಗಿರೋಂಥವ್ರು. ನಮ್ಮ ಹೆಸರು ಶೇಖರ್ ಅಂತ, ನಮ್ಮ ತಂದೆ ಹೆಸರು ಗೋಪಾಲಪ್ಪ. ಏನು ಈ ಥರ ಮಳೆ ಗಾಳಿಯಿಂದ ತೆಂಗಿನ ಮರ ಉರುಳಿ ಬೆಳೆ ನಾಶ ಆಗಿದೆ. ಆ ಟೈಮಲ್ಲಿ ಕರೆಂಟ್ ಇದ್ದಿದ್ದರೆ ಸಾಮಾನ್ಯರಿಗೆ ಇದು ಪಕ್ಕದ ಮನೆ, ತೋಟದ ಮನೆ ಇತ್ತು, ನಾವು ಓಡಾಡ್ತಾ ಇದ್ವಿ. ತುಂಬ ಪ್ರಾಣ ಹಾನಿ ಆಗ್ತಾಯಿತ್ತು. ಇದೇ ಥರನೇ ತುಂಬ ಲಾಸ್ ಆಗಿದೆ. ಇವರು ಏನೋ ವಿದ್ಯುತ್ ಎಲೆಕ್ಟ್ರಿಕ್ ಅವ್ರು ಬಂದು ದಯವಿಟ್ಟು ಆದಷ್ಟು ಬೇಗ ನಮಗೆ ಇದಾಗಿ ಪಡಿಸ್ಕೊಡ್ಬೇಕು. ಅವ್ರದ್ದು ಒಂದು 3 ಕಂಬ ಮುರಿದಿದೆ.
ಈ ಥರ ಎಲ್ಲ ಅನಾನುಕೂಲ ಆಗಿದೆ, ತೊಂದರೆ ಆಗಿದೆ. ಇನ್ನೇನು 3.5 ತಿಂಗಳಾಗಿತ್ತು, ಇನ್ನು 1 ತಿಂಗಳಿಗೆಲ್ಲ ಕಟಾವ್ ಸ್ಟೇಜ್ ಆಗ್ತಾಯಿತ್ತು. ಇದನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಬಟ್ ಈ ಥರ ಸಮಸ್ಯೆ ಆಗಿದೆ. ಇದೆಲ್ಲ ತುಂಬ ನಷ್ಟ ಆಗಿದೆ. ಆದ ಕಾರಣ ಈ ತುಂಬ ನಷ್ಟವನ್ನು ನಮಗೆ ಸರಿಪಡಿಸಬೇಕು ಅಂತ ಇದು ಮನವಿ ಮಾಡ್ಬೋದು.